ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಈಗ ನಿಮಗೆ ಸ್ಟ್ರಾಂಗ್ ಶನಿ ಮೀನ್ಸ್ ವಾಟ್, ಕ್ಯಾರಿಯರ್ ಪಬ್ಲಿಕ್ ಪ್ರೊಫೆಷನ್, ಇದೊಂದು ಜಾತಕವನ್ನು ನಿಮಗೆ ತೋರಿಸಿದ್ದೇನೆ. ಈಗ ಉದಾಹರಣೆ ಜಾತಕವಾಗಿ ನೋಡಿ. ಜಾತಕದಲ್ಲಿ ಶನಿಯ ಬಲವನ್ನು ಹೇಗೆ ನೋಡ್ತೀರಿ? ಶನಿಯು ಕರ್ಮವನ್ನು ಸೂಚಿಸುವಂಥ ಗ್ರಹ. ಯಾವುದೇ ರೀತಿಯಲ್ಲಿ ನಿಮಗೆ ಯಾವ ಪ್ರೊಫೆಷನ್ ಸಿಗುತ್ತೆ ಅನ್ನೋದು ಕರ್ಮಭಾವ. ಶನಿ ಆದಮೇಲೆ ರವಿ, ರವಿ ಆದಮೇಲೆ ಗುರು, ಗುರು ಆದಮೇಲೆ ಬುಧ, ಹೀಗೆ. ಓಕೆ, ಶನಿ ಉಚ್ಚನಾದಲ್ಲಿ ಒಳ್ಳೆಯ ಬಲವಿದ್ದಾನಂತ. 159 ತ್ರಿಕೋಣ ಸ್ಥಾನದಲ್ಲಿ ಕುಳಿತಿದ್ರು ಕೂಡ ಶನಿಯು ಒಳ್ಳೆಯದಿರ್ತಾನಂತ. ಸ್ನೇಹಿತನ ಮನೆಯಲ್ಲಿ ಕುಳಿತಿದ್ರು ಕೂಡ ಶನಿಯು ಒಳ್ಳೆಯ ರೀತಿಯಲ್ಲಿ ಇರ್ತಾನಂತ. ಶುಭ ಅಶುಭ ಗ್ರಹಗಳು ದೃಷ್ಟಿ ಕೂಡ ಕೆಲಸ ಮಾಡ್ತದೆ. 10ನೇ ಮನೆ ಅಧಿಪತಿ ಎಲ್ಲಿದ್ದಾನೆ ಅನ್ನೋದು ಇಂಪಾರ್ಟೆಂಟ್. ಈಗ ಒಂದು ಉದಾಹರಣೆಯೊಂದಿಗೆ ನಿಮಗೆ ತಿಳಿಸ್ತೇನೆ ನೋಡಿ. ಈ ಕೆಳಗಿನ ಜಾತಕರು ಮಿಥುನ ಲಗ್ನದವರೇ, ಆದರೆ ಅವರಿಗೆ ಶನಿ 12ನೇ ಮನೆಯಲ್ಲಿ ವಕ್ರಿಯಾಗಿ ಕುಳಿತಿದ್ದಾನೆ. ಲಗ್ನದಲ್ಲಿ ಕೇತು, ಚಂದ್ರ 2ನೇ ಮನೆಯಲ್ಲಿ, ಕುಜ 6ನೇ ಮನೆಯಲ್ಲಿ, ಗುರು ಶುಕ್ರ ಬುಧ ರಾಹು 7ನೇ ಮನೆಯಲ್ಲಿ, ರವಿ 8ನೇ ಮನೆಯಲ್ಲಿ. ಸೊ ಶನಿಯ ದೃಷ್ಟಿ ಕಪ್ಪು ಏರೋ ಮಾರ್ಕಿಂದ ತೋರಿಸಿದ್ದೇನೆ. 3ನೇ ಮನೆ ಚಂದ್ರ ನೋಡ್ತಾನೆ, ಅಂದರೆ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ. ಶನಿ ನೇರ ದೃಷ್ಟಿಯಿಂದ ಕುಜ, ಪ್ರಾಪರ್ಟಿ ಲಿಟಿಗೇಷನ್ಸ್. ಆ್ಯಂಡ್ ಶನಿಯ ದಶಮ ದೃಷ್ಟಿ ಮೂಲ ತ್ರಿಕೋಣ ಸ್ಥಾನವಾದ ಕುಂಭರಾಶಿ ಮೇಲೆ. ಶನಿ ಯಾರು? ಯೋಗಕಾರಕ ಗ್ರಹ. ಇವರಿಗೆ ಯೋಗಕಾರಕನಾಗಿ 12ನೇ ಮನೆಯಲ್ಲಿ ಕೂತಿರೋದು ಭಾಳ ಒಳ್ಳೆಯದೇ. ಯಾಕಂದರೆ ಶನಿ ಕೆಟ್ಟ ಗ್ರಹ ಆದ್ದರಿಂದ ಕೆಟ್ಟ ಮನೆಯಲ್ಲಿ ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ಅದರಲ್ಲಿ ಇವರಿಗೆ ವಕ್ರಿ ಡಬಲ್, ಅಂದರೆ ಹಾರ್ಡ್ ವರ್ಕ್ ಮಾಡುವಂಥ ವ್ಯಕ್ತಿ ಅಂತೇಳಿ ಹೇಳ್ಬೋದು. ಓಕೆ, ಶನಿ ಒಂದಾದರೆ ಇಲ್ಲಿ ಗುರು ಈಗ ಮೊದಲೇ 10ನೇ ಮನೆ ಗುರು ಅಧಿಪತಿ, ಆರೂಢ ಲಗ್ನ ಕೂಡ ಅಲ್ಲೇ ಇದೆ. ಗುರು 10ನೇ ಮನೆ ಅಧಿಪತಿಯಾಗಿ ಗುರು ಎಲ್ಲಿದ್ದಾನೆ? ಸಪ್ತಮದಲ್ಲಿದ್ದಾನೆ. ಆದರೆ ಮಿಥುನ ಲಗ್ನದವರಿಗೆ ಗುರು ಮಾರಕ ಹಾಗೂ ಬಾಧಕ ಅಂತೇವೆ. ಇಲ್ಲಿ ಗುರು ದೃಷ್ಟಿ, ಗುರು ಇದ್ದ ಮನೆ ಹಾಳು ಮಾಡಿ ನೋಡು ಮನೆ ಒಳ್ಳೇದು ಮಾಡ್ತಾನೆ. ಗುರು ಲಾಭ ಸ್ಥಾನವನ್ನು ನೋಡ್ತಾನೆ. ಆಮೇಲೆ ಗುರು ಕಾಲಪುರುಷನ ಪಂಚಮ ಸ್ಥಾನವನ್ನು, ಅಂದರೆ ವಿದ್ಯಾ ಸ್ಥಾನವನ್ನು ನೋಡ್ತಾನೆ. ಗುರು ನೇರ ದೃಷ್ಟಿಯಿಂದ ಲಗ್ನವನ್ನು ನೋಡ್ತಾನೆ. ಓಕೆ, ಸೊ ಇದು ನಿಮಗೆ ಲಗ್ನ ನಾನು ತೋರಿಸ್ತೇನೆ. ಕೆಂಪು ಆರೋ ಮಾರ್ಕ್ ಹಾಕಿ ತೋರಿಸ್ತೇನೆ, ಇಲ್ಲಾಂದರೆ ಬ್ಲ್ಯಾಕ್ ಸರಿ ಆಗೋದಿಲ್ಲ. ಆಯಿತಾ? ಈಗ ಸರಿ ಆಯಿತು. ಓಕೆ, ನಾವು ಈಗ ನೀವು ಇವರಿಗೆ ಏನು ಅಂತ ಒಳ್ಳೆಯ ವಿದ್ಯಾವಂತರಾಗಿ ಶನಿಯು ಪ್ರೊಫೆಷನಲ್ ಇರೋದ್ರಿಂದ ಹಾರ್ಡ್ ವರ್ಕ್ ಮಾಡಿಕೊಂಡು ಇವರಿಗೆ ವೃತ್ತಿಯಿಂದಾಗಿ ನೇಮ್ ಆ್ಯಂಡ್ ಫೇಮ್ ಎಲ್ಲ ಸಿಗ್ತದೆ ಅಂತ ಆರಾಮಾಗಿ ಹೇಳ್ಬೋದು. ನಾವು ಅದಕ್ಕೆ ಬಗ್ಗೆ ಹೆಚ್ಚು ತಲೆಬಿಸಿ ಇವರಿಗೆ ಮಾಡುವಂಥ ಕೆಲಸ ಇಲ್ಲ. ಶನಿ ಕಾಲಪುರುಷ 2ನೇ ಭಾವದಲ್ಲಿ ಇರೋದ್ರಿಂದ ಇವರು ಬ್ಯಾಂಕ್ ಬ್ಯಾಲೆನ್ಸಿಗೆ ಪೂರಕವಾಗಿದೆ. ಯಾಕಂದರೆ ಇಲ್ಲಿ ಕಾಲಪುರುಷನ 12ನೇ ಮನೆ, ಲಗ್ನದಿಂದ 12ನೇ ಮನೆ, ಕಾಲಪುರುಷನ 2ನೇ ಮನೆ ಅಲ್ವಾ. ಸೊ ಆದ್ದರಿಂದ ಇವರಿಗೆ ಅದು ಶನಿ ವಕ್ರಿ ಆಗಿದ್ದು ಡಬಲ್ ಶಕ್ತಿವಂತ ಆಗಿದ್ದಾನೆ. ಆಯಿತಾ? ಶನಿ ಯೋಗಕಾರಕನಾಗಿ ಇವರಿಗೆ ಸಿಕ್ಕಾಪಟ್ಟೆ. ಶನಿ ಯೋಗಕಾರಕನಾಗಿ ಭಾಗ್ಯಾಧಿಪತಿ ಆದ್ದರಿಂದ ಗ್ರಾಫ್ ಮೇಲಕ್ಕೆ ಹೋಗ್ತಾ ಇರ್ತದೆ. ಶನಿ ದಶಾ ಬಂದ ನಂತರ ಭಯಂಕರ ಚೆನ್ನಾಗಿರ್ತದೆ ಅಂತ. ಆಯಿತಾ? ಈಗ ಇನ್ನೊಂದು ಜಾತಕವನ್ನು ನೋಡೋಣ. ಇನ್ನೊಂದು ಜಾತಕ 0, ಇಲ್ಲಿಂದ ಇದನ್ನು ತಗೊಳ್ತೇನೆ. ಓಕೆ, ಹೇಗೆ ಇದನ್ನು ಇಲ್ಲ, ಇದು ಬರುವುದಿಲ್ಲ. ಇದು ಇಡೀ ವರ್ಡನ್ನೇ ತಗೊಳ್ತೇನೆ. ಕಾಪಿ, ಇಲ್ಲಿ ಪೇಸ್ಟ್. ಓಕೆ, ಇದು ಕೂಡ ಮಿಥುನ ಲಗ್ನನೇ. ಸೊ ಮೇಲೆ ತೋರಿಸಿದಂಥ ಜಾತಕ ಇವ್ರದ್ದು. ಶನಿಯಲ್ಲಿ ನೋಡಿ, ಶನಿ ಇದು ಬ್ಲ್ಯಾಕ್ ಕಲರ್ ಹಾಕ್ತಾನೆ, ಯಾಕಂದರೆ ನಿಮಗೆ ಗೊತ್ತಾಗೋದಿಲ್ಲ. ಎಸ್, ಈಗ ಸರಿ ಆಯ್ತು. ಶನಿ 10ನೇ ಮನೆಯನ್ನು ನೋಡ್ತಾನೆ, ಅಂದರೆ ಮಿಥುನ ಲಗ್ನವನ್ನೇ ನೋಡ್ತಾನೆ ಅಂತೇಳಿ ಹೇಳ್ಬೋದು. ಓಕೆ, ಶನಿ ನೇರ ದೃಷ್ಟಿ 10ನೇ ಮನೆ, ಮಿಥುನ ಲಗ್ನ 10ನೇ ಮನೆ. ಇವರು ಗುರು ಲಾಭದಲ್ಲಿ ಕೂತಿದ್ದಾನೆ, ಕರ್ಮಾಧಿಪತಿ ಗುರು. ಆಮೇಲೆ ಶನಿ 3ನೇ ಇದು ದೃಷ್ಟಿ 6ನೇ ಮನೆ. ಸೊ ಅದು ಒಳ್ಳೆಯದೇ. ಓಕೆ, ಏನೇ ಇರಲಿ.
ಸೊ ಗುರು ಕಾಲಪುರುಷನ 5ನೇ ಮನೆ ಅಂದರೆ ರವಿಯನ್ನು ನೋಡ್ತಾನೆ, ಅಂದರೆ ವಿದ್ಯಾಸ್ಥಾನವನ್ನು. ಸೊ ಅವನು ರವಿ ಲಗ್ನದಿಂದ 4ನೇ ಮನೆಯಲ್ಲಿದ್ದಾನೆ, ಅದು ಕೂಡ ಎಜುಕೇಷನ್ ಹೌಸ್. ರವಿ ಮತ್ತು ಶನಿ ದಶಮ ಸ್ಥಾನ ನೋಡ್ತಾ ಇದ್ದಾರೆ. ಕರ್ಮಕಾರಕರಾಗಿ ನೋಡುವುದು ಗೌರ್ಮೆಂಟ್ ಸ್ಟೇಕ್ ಇರುವ ಅಥವಾ ಗೌರ್ಮೆಂಟ್ ಉದ್ಯೋಗ ಅಂತ ಹೇಳ್ಬೋದು. ಇವರು ಗೌರ್ಮೆಂಟ್ ಉದ್ಯೋಗ ಬಂದಿದೆ, ಬಿಟ್ಟಿದ್ದಾರೆ. ಆಯಿತಾ? ಸೊ ನೋಡಿ, ಗುರು 9ನೇ ಕಾಲಪುರುಷನ 9ನೇ ಮನೆಯನ್ನು ನೋಡ್ತಾ ಇದ್ದಾರೆ. ಸೊ ಒಳ್ಳೆಯದು. ಒಂದು ಲೆಕ್ಕದಲ್ಲಿ ಇವರಿಗೂ ಕೂಡ ಕರ್ಮದಿಂದಲೇ ಇವರು ಮೇಲೆ ಬಂದದ್ದು, ಕರ್ಮವೇ ಇವರಿಗೆ ನೇಮ್ ಆ್ಯಂಡ್ ಫೇಮ್ ಕೊಟ್ಟದ್ದು ಅಂತ ಹೇಳ್ಬೋದು. ಈಗ ಇನ್ನೊಂದು ಜಾತಕವನ್ನು ನೋಡೋಣ. ಇದು ನೋಡಿ, ಇಲ್ಲಿ ಶನಿ ವಕ್ರಿಯಾಗಿ ಪಂಚಮದಲ್ಲಿ ಅಲ್ಲ, ಎಲ್ಲಿದ್ದಾನೆ? ಕಟಕ ಲಗ್ನದವರು 4ನೇ ಮನೆಯಲ್ಲಿದ್ದಾನೆ, ಹುಚ್ಚನಾಗಿದ್ದಾನೆ. ಶನಿಯ ದೃಷ್ಟಿ ರಾಹು ಮನೆ 6ನೇ ಮನೆ ಮೇಲೆ, ಶನಿಯ ನೇರ ದೃಷ್ಟಿ ರವಿ ಹುಚ್ಚ ರವಿಯ ಮೇಲೆ, ಬುಧಾದಿತ್ಯ ಯೋಗ ಆಗಿದೆ. ಆಮೇಲೆ ಶನಿಯ ದಶಮ ದೃಷ್ಟಿ ಲಗ್ನದ ಮೇಲೆ. ಗುರು ಇವರಿಗೆ ಇಂಪಾರ್ಟೆಂಟ್ ಅಲ್ಲ. 10ನೇ ಮನೆ ಅಧಿಪತಿ ಯಾರು? ಕುಜ. ಓಕೆ, 10, 11, 12. ಕುಜ ಎಲ್ಲಿದ್ದಾನೆ? ಕುಜ ಚಂದ್ರ ಒಟ್ಟಿಗಿದ್ದಾನೆ. ಕುಜನ ದೃಷ್ಟಿ 2ನೇ ಮನೆ ಮೇಲಿದೆ, ಚಂದ್ರನ ದೃಷ್ಟಿಯು 2ನೇ ಮನೆ ಮೇಲಿದೆ. ಅಂದರೆ ಬ್ಯಾಂಕ್ ಬ್ಯಾಲೆನ್ಸಿಗೆ ಇವರಿಗೆ ಸಿಕ್ಕಾಪಟ್ಟೆ ಪ್ರಾಪರ್ಟಿ ಕೂಡ ಮಾಡಿರ್ತಾರೆ. ಸೊ ಚಂದ್ರ ವೃಷಭ ರಾಶಿಯ ಚಂದ್ರ, ಉಚ್ಚ ಚಂದ್ರ. ಸೊ ಇವರು 2ನೇ ಮನೆ, ಶನಿಯಿಂದ 2ನೇ ಮನೆ. ಸೊ ಲಗ್ನದಿಂದ 5ನೇ ಮನೆ. ನೋಡಿ, ಮಕ್ಕಳಿಂದ ಇವರಿಗೆ ಸಿಕ್ಕಾಪಟ್ಟೆ ಲಾಭ. ಸೊ ಪ್ರೊಫೆಷನಲಿ ಈಸ್ ಆಲ್ಸೋ ಗುಡ್. ಒಳ್ಳೆ ಶಿಸ್ತಿನ ಸರ್ದಾರ. ಅದರಿಂದ ಆಮೇಲೆ ಆಡಳಿತದಲ್ಲಿ ಒಳ್ಳೆ ರೀತಿಯಲ್ಲಿ ಆಡಳಿತ ಮಾಡ್ತಾನೆ. ಸೊ 10ನೇ ಮನೆಯಲ್ಲಿ ರವಿ ಇರೋದ್ರಿಂದ ಗುಡ್. ಇವರು ಗೌರ್ಮೆಂಟ್ ಸ್ಟೇಕ್ ಇರುವಂಥ ಜಾಬನ್ನೇ ಸೆಲೆಕ್ಟ್ ಮಾಡಿದ್ದಾರೆ. ಈಗ ಕೊನೆಯದಾಗಿ ಇನ್ನೊಂದು AV ಜಾತಕವನ್ನು ನೋಡೋಣ. ಇವರದ್ದು ಮೂಲ ಪೂರ್ವಾಷಾಢ ನಕ್ಷತ್ರ. ಆಯಿತಾ? ಮಕರ ಲಗ್ನದವರೆಲ್ಲ ಹಾರ್ಡ್ ವರ್ಕಿಂಗ್ ಪೀಪಲ್. ರವಿ ಉಚ್ಚ ನೋಡಿ, ರವಿ ಶುಕ್ರ ಕರ್ಮಕಾರಕ 2ನೇ ರವಿ, ಕರ್ಮಕಾರಕ ಶನಿ ಇವರಿಗೆ ಉಚ್ಚನಾಗಿದ್ದಲ್ಲ, ಉಚ್ಚನಿಂದ 2ನೇ ಮನೆ. ಅಂದರೆ ಇವರಿಗೆ ಲಗ್ನದಿಂದ ಲಾಭ ಸ್ಥಾನದಲ್ಲಿ ವಕ್ರಿಯಾಗಿದ್ದಾನೆ, ಅಂದರೆ ಇವರಿಗೆ ಕರ್ಮದಿಂದ ಲಾಭ. ಆಮೇಲೆ ರವಿ 12ನೇ ಮನೆಯಲ್ಲಿರೋ ರಾವು ನೋಡ್ತಾ ಇರೋದ್ರೆ ಇವರು ಪರದೇಶದಲ್ಲಿ ಸಂಪಾದನೆ ಮಾಡ್ತಾರೆ ಅಂತ ಹೇಳ್ಬೋದು. ಇವರು ಇರೋದು ಅಮೇರಿಕಾದಲ್ಲೇ ಇದ್ದಾರೆ. ಆಯಿತಾ? ಹೆಂಡತಿ ಕೂಡ ಒಳ್ಳೆ 4ನೇ ಮನೆ ಸ್ಪೋಸ್ಕಾರಕ, ಪಂಚಮಾಧಿಪತಿ 4th ಹೌಸ್, ಅಂದರೆ ವೆರಿ ಎಜುಕೇಟಿವ್, ವೆರಿ ಕ್ರಿಯೇಟಿವ್. ಸೊ ಈಸ್ ಎ ಸಾಫ್ಟ್ವೇರ್ ಎಕ್ಸ್ಪರ್ಟ್. ಓಕೆ. ಆಮೇಲೆ ದಶಮಾಧಿಪತಿ ಕೂಡ ಶುಕ್ರನೇ. ಸೊ ಹೆಂಡತಿಯಿಂದ ಮೇಲೆ ಬಂದ ಅಂತೇಳಿ ಹೇಳಿದ್ರು ತಪ್ಪಾಗೋದಕ್ಕಿಲ್ಲ. ಒಟ್ಟಾದ ಮೇಲೆ ಪ್ರೊಫೆಷನಲ್ಲಿ ಹೀ ಸ್ಕಿಲ್ಡ್ ಮ್ಯಾನ್. ಓಕೆ, ವೆರಿ ಡಿಸಿಪ್ಲಿನ್. ಇದೀಗ ಜಾತಕ 4 ತೋರಿಸಿರೋದು. ದೇ ಆರ್ ಆಲ್ ಶಿಸ್ತಿನ ಸರ್ದಾರ್. ಒಂದು ಚೂರು ಪೈಸಾ ಮುಟ್ಟುವವರಲ್ಲ, ತಿಳ್ಕೊಳ್ಳಿ. ಇವರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುವವರು. ಸೊ ಆದ್ದರಿಂದ ಇದಿಷ್ಟು ನಿಮಗೆ ಶನಿಯ ಬಲಾಬಲವನ್ನು ತೋರಿಸಿದ್ದೇನೆ. ಇನ್ನೂ ಹೆಚ್ಚಿಗೆ ನೀವು ಶನಿ ಜೊತೆಯಲ್ಲಿ ಯಾವ್ಯಾವ ಗ್ರಹಗಳು ಇದ್ದಾರೆ ಅನ್ನೋದ್ರ ಬಗ್ಗೆ ಕಾರಕತ್ವ, ಅವರ ಗ್ರಹಗಳ ಕಾರಕತ್ವವನ್ನು ಉಪಯೋಗಿಸಿ ನೀವು ಹೇಳಬೇಕಾಗತ್ತೆ. ಒಟ್ಟಾರೆ ನಿಮ್ಮನ್ನು ನಾನು ಆಸ್ಟ್ರಾಲಜರನ್ನು ಮಾಡುವುದು ನನ್ನ ಕರ್ತವ್ಯ. ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಈಗ ಒಂದು 8 ನಿಮಿಷ 54 ಸೆಕೆಂಡ್ ಆದ್ದರಿಂದ ಇನ್ನೂ ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಹೇಳಬೇಕಾದ್ದು ಉಂಟು. ಏನು ಇಲ್ಲಿ ನೋಡಿ, ಯಾವುದೇ ಒಂದು ಕುಂಡಲಿ ತಗೊಂಡ್ರೆ ನಿಮಗೆ ಪರಿಹಾರದ ಬಗ್ಗೆ ಕೇಳ್ತೇವೆ. ಇಲ್ಲಿ ಸೂರ್ಯ ನೋಡಿ 7 ಡಿಗ್ರಿಯಲ್ಲಿದ್ದಾನೆ, ಸೂರ್ಯನಿಗೆ ಅರ್ಘ್ಯ ಕೊಡಿ ಅಂತೇವೆ. ಚಂದ್ರ 24 ಡಿಗ್ರಿಯಲ್ಲಿದ್ದಾನೆ, ಶಿವಲಿಂಗದ ಮೇಲೆ ಹಾಲು ನೀರು ಅಭಿಷೇಕ ಮಾಡಿ ಮನೋಕಾರಕ ಚಂದ್ರ ಒಳ್ಳೆಯ ರೀತಿಯಲ್ಲಿ ಬರ್ತಾನೆ. ಆಮೇಲೆ ಮಂಗಲ್ 28 ಡಿಗ್ರಿ, ಹನುಮಾನ್ ಚಾಲಿಸ ಹೇಳಿ ಶನಿಗೂ ಒಳ್ಳೆಯದಾಗ್ತದೆ. ಮರ್ಕ್ಯುರಿ 25 ಡಿಗ್ರಿ, ವಿಷ್ಣು ಸಹಸ್ರನಾಮವನ್ನು ದಿವಸ ಕೇಳಿ ಅಂತೇವೆ. ಬೃಹಸ್ಪತಿ 29 ಡಿಗ್ರಿ. ಸೊ ಅದರಿಂದ ಇವರು ಶಿರಡಿ ಸಾಯಿಬಾಬಾ ಅಥವಾ ಗುರು ರಾಘವೇಂದ್ರ ಸ್ವಾಮಿಯ ಭಕ್ತರಾಗಬೇಕು. ಆಮೇಲೆ ಶುಕ್ರ 8 ಡಿಗ್ರಿ, ಪ್ರತಿ ಶುಕ್ರವಾರ ಇವರ ಹೆಂಡತಿ ಲಕ್ಷ್ಮೀ ಅಷ್ಟೋತ್ತರ ಹೇಳಿ ಅದರ ಕುಂಕುಮಾರ್ಚನೆಯನ್ನು ಮಾಡಿದಲ್ಲಿ ಭಾಳಷ್ಟು ಒಳ್ಳೆಯದಾಗ್ತದೆ ಅಂತೇಳಿ ಹೇಳ್ಬೋದು. ಶನಿಗೆ ಹನುಮಾನ್ ಚಾಲಿಸ ಹೇಳಿ ಶನಿಗೇನು ಬೇಡ. ರಾಹು 27 ಡಿಗ್ರಿ ಆದ್ದರಿಂದ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದರ 2 ಕಣ್ಣುಗಳನ್ನು ತೆಗೆದು
ಅದರೊಳಗಿನ ನೀರನ್ನು ಹೊರಕ್ಕೆ ಹಾಕಿ, ಆಯಿತಾ, ಆಮೇಲೆ ಅದರೊಳಗೆ ಕರಿ ಸಾಸಿವೆ ತುಂಬಿ ಟೇಪನ್ನು ಹಚ್ಚಿ ಮುಂದಿನಿಂದ ಹಿಂದಕ್ಕೆ ತಲೆ ಮೇಲಿಂದ ನದಿಗೆ ಬಿಸಾಕಬೇಕು, ಹರಿಯುವ ನದಿಗೆ ಅಥವಾ ಸಮುದ್ರಕ್ಕೆ. ಬಿಸಾಕಿದ ಮೇಲೆ ಹಿಂದೆ ತಿರುಗಿ ನೋಡಬಾರ್ದು. ಅದು ಶನಿವಾರದಂದು ಬಿಸಾಕಬೇಕು, ಒಂದೇ ಶನಿವಾರ. ಇದು ರಾಹುಗೆ ಮಾಡುವಂಥ ಮುಟ್ಸ್. ಕೇತುವಿಗೆ ಒಂದು ಗಣೇಶನ ಪೆಂಡೆಂಟ್ ಮಾಡಿ ಮಂಗಳವಾರದಂದು ಚಿನ್ನದ ಸರದಲ್ಲಿ ಪೋಣಿಸಿ ಕುತ್ತಿಗೆ ಹಾಕ್ಕೊಳ್ಳಿ. ಕಂಡ ದೇವಸ್ಥಾನದ ಶಿಖರವನ್ನು ನೋಡಿ ನಮಸ್ಕಾರ ಮಾಡಿ. ಕೇತು ಬಾವುಟ, ನಮ್ಮ ದೇಶದ ಬಾವುಟಕ್ಕೂ ಸಲಾಂ ಮಾಡಿ ನಮಸ್ಕಾರ ಮಾಡಿ, ಆಯಿತಾ, ಒಳ್ಳೆಯದಾಗ್ತದೆ. ಇಷ್ಟನ್ನು ಹೇಳಿ ಇಲ್ಲಿಗೆ ನಿಲ್ಲಿಸ್ತೇನೆ. ಸ್ಟಾಪ್.